ನೋಡಿ, ದುರಂತದ ವಿಚಾರ ಏನಂತಂದ್ರೆ ದೊಡ್ಡ ದೊಡ್ಡ ಕಾವೇರಿ ಪೈಪ್ಗಳನ್ನೇ ಡೈರೆಕ್ಟ್ ಆಗಿ ಇವರು ಮೋಟರ್ ನ ಕನೆಕ್ಟ್ ಮಾಡಿದ್ದಾರೆ. ಕಾರಣ ಮನೆಗಳಿಗೆ ನಲ್ಲಿ ನೀರು ಬರೋದಿಲ್ಲ, ಇವರು ಪಾಯಿಂಟ್ ಕೊಟ್ಟಿಲ್ಲ, ನೀರು ಸಾಕಾಗುದಿಲ್ಲ. ಹೀಗಾಗಿ ದೊಡ್ಡ ಕಾವೇರಿ ಪೈಪ್ಗೆ ಮೋಟರ್ಗಳ ಸಂಪರ್ಕ ಇದೆ. ಮನೆಗಳಿಂದ ದೊಡ್ಡ ಪೈಪ್ಗೆ ಪಾಯಿಂಟ್ ಹಾಕಿ ನೀರನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಈ ಕಾರಣದಿಂದಾಗಿ ಪೈಪ್ಗೆ ಮೋಟರ್ ಇಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು. ಮೋಟಾರ್ ಆನ್ ಮಾಡೋದು, ನೀರನ್ನ ತಗೊಳ್ಳೋದು, ಇಷ್ಟೆಲ್ಲ ಆದ್ರೂ ಕೂಡ ಜಲಮಂಡಳಿ, ಬೆಸ್ಕಾಂ, ಸ್ಥಳೀಯ ಶಾಸಕರಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಾ? ನೇರವಾಗಿ ಪೈಪ್ಗಳಿಗೆ ಮೋಟಾರ್ ಅನ್ನ ಅಳವಡಿಸಿದ್ದಾರೆ. ಈ ವಿಚಾರ ಜಲಮಂಡಳಿಯವರಿಗೆ, ಸ್ಥಳೀಯ ಶಾಸಕರಿಗೆ, ಬೆಸ್ಕಾಂ ಅವರಿಗೆ ಗೊತ್ತೇ ಇಲ್ವಾ ಅನ್ನುವಂತ ಪ್ರಶ್ನೆ, ಅಥವಾ ಈ ಮಾಹಿತಿ ಗೊತ್ತಿದ್ರೂ ಕೂಡ ಅವರು ಕ್ಯಾರೆ ಅನ್ನದೇ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ದಾರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಬಗೆಹರಿಸೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಮಹಿಳೆಯರು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇಡೀ ಒಂದು ಸಿದ್ದಾಪುರದ ಆನಂದಪುರ ಇದೆ, ಆ ಒಂದು ರಸ್ತೆ ಭಾಗವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಯಾವ ವೆಹಿಕಲ್ ಮೂವ್ಮೆಂಟ್ ಕೂಡ ಇಲ್ಲ. ಜೊತೆಗೆ ಈ ಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ಇವರೆಲ್ಲರೂ ಕೂಡ ಆನಂದಪುರಕ್ಕೆ ಸೇರುವಂತಹ ಸ್ಥಳೀಯರು. ಕಳೆದ 25-30 ವರ್ಷಗಳಿಂದ ಸಮಸ್ಯೆಯನ್ನ ಅನುಭವಿಸುತ್ತಿರುವಂತಹ ಜನ. ಪ್ರತಿ ಬಾರಿ ಈ ರೀತಿ ಅವಘಡ ಆದಂತಹ ಸಂದರ್ಭದಲ್ಲಿ ಶಾಸಕರು ತಮ್ಮ ಕಡೆಯವರನ್ನ ಕಳಿಸ್ತಾರೆ, ಒಂದಿಷ್ಟು ಪರಿಹಾರ ಮೊತ್ತವನ್ನ ಕೊಡ್ತಾರೆ, ಅಲ್ಲಿಗೆ ಅದು ಮುಚ್ಚಾಕುವಂತಹ ಪ್ರಯತ್ನಗಳಾಗುತ್ತೆ. ಆದ್ರೆ ಈ ಬಾರಿ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಇದು ಕೊನೆಯ ಸಾವಾಗಿರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇವತ್ತು ತಮ್ಮ ಕೆಲಸಗಳನ್ನ ಬಿಟ್ಟು ಮನೆಯಿಂದ ಬಂದು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತದ್ದು. ದುರಂತ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಅವಘಡ ಆಗಿದೆ. ಶಾಸಕರಾದಂತಹ ಜಮೀರ್ ಅಹಮದ್ ಅವರಿಗೆ ಟೈಮ್ ಇಲ್ವೇನೋ, ತಮ್ಮ ಪಿಎನ ಕಳಿಸೋ ಮೂಲಕ ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ತಮ್ಮ ಪಿಎನ ಕಳಿಸಿರುವಂತದ್ದು. ಸೊ ಮನೆಯವರ ಜೊತೆ ಅವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರೆಲ್ಲ ಕೂತಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಎಷ್ಟು ವರ್ಷದಿಂದ ನೀರಿನ ಪ್ರಾಬ್ಲಮ್, ಇವತ್ತಿನ ಪ್ರಾಬ್ಲಮ್ ಬಗ್ಗೆ ಏನು? 20 ವರ್ಷದಿಂದ ಇದೆ ಮೇಡಮ್. ಇವಾಗ ಇರುವಮ್ಮ 25 ವರ್ಷದಿಂದ ಇದೆ ಮೇಡಮ್. 4 ಜನ ತೀರೋಗಿದ್ದಾರೆ. ಯಾರು ಬರ್ತಾ ಇಲ್ಲ. ಅವ್ರ ಜೊತೆಲಿ ಇರೋರು ಮಾತ್ರ ಸೇಫ್ಟಿಗೆ ಆಗ್ತಾ ಇದ್ದಾರೆ, ಬೇರೆ ಯಾರು ಸೇಫ್ಟಿಗೆ ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೂ ಏನು ಇದು ಇಲ್ಲ, ಏನೂ ಇಲ್ಲ. ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾ ಇದ್ದಾರೆ ಅಷ್ಟೇ. ಇವಾಗ 4 ಸಾವಾಯ್ತಲ್ಲ, ಶಾಸಕರು ಬರ್ತಾರ, ಮನೆಗೆ ಬಂದ್ಬಿಟ್ಟು ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಸುಮ್ನೆ ಬರ್ತಾರೆ, ನಿಂತ್ಕೊಳ್ತಾರೆ, ಹೋಗ್ತಾ ಇರ್ತಾರೆ, ಬೇರೆ ಏನೂ ಇಲ್ಲ. ದುಡ್ಡು ಇರೋದಕ್ಕೆ ಜನ ಬರ್ತಾರೆ, ದುಡ್ಡು ಇಲ್ಲರೋರ್ಗೆ ಜನ ಇರಲ್ಲ, ಯಾರು ಬರಲ್ಲ. ಈ ಸತಿ ನೀವು ಡಿಸೈಡ್ ಮಾಡಿದೀರಾ, ಅವರು ಬರ್ಲಿ ಬರ್ದೇ ಇರ್ಲಿ, ನೀವಂತೂ ಸರಿ ಹೋಗ್ಬೇಕು? ಹೌದು, ಬರ್ಲೇಬೇಕು. ಆ ಕಡೆ ಮುಸ್ಲಿಮ್ಸ್ ಅವರು ಇದ್ದಾರೆ, ಈ ಕಡೆನೂ ಇದ್ದಾರೆ. ಮೇಲೆ ಅಪ್ಪು ಡೌನ್ ತುಂಬಾ 5ನೇ ಫ್ಲೋರ್ ತನಕ ನೀರು ಹೋಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಮನೆ ಇರುತ್ತೆ, ಅದ್ರಲ್ಲಿ ನೀರು ಬರಲ್ಲ. ದೊಡ್ಡ ಮನೆಗೆ ನೀರು ಹೋಗುತ್ತೆ, ಚಿಕ್ಕ ಮನೆಗೆ ನೀರು ಬರಲ್ಲ. ಅದಕ್ಕೆ ಕುತ್ಕೊಂಡಿದೀವಿ, ಹೋಗಲ್ಲ. ರಸ್ತೆ ಮಧ್ಯದಲ್ಲಿ ಕೂತಿರುವಂತಹ ಮಹಿಳೆಯರು ಇವತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಮಹಿಳೆಯರು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ನೋಡಿ, ದುರಂತದ ವಿಚಾರ ಏನಂತಂದ್ರೆ ದೊಡ್ಡ ದೊಡ್ಡ ಕಾವೇರಿ ಪೈಪ್ಗಳನ್ನೇ ಡೈರೆಕ್ಟ್ ಆಗಿ ಇವರು ಮೋಟರ್ ನ ಕನೆಕ್ಟ್ ಮಾಡಿದ್ದಾರೆ. ಕಾರಣ ಮನೆಗಳಿಗೆ ನಲ್ಲಿ ನೀರು ಬರೋದಿಲ್ಲ, ಇವರು ಪಾಯಿಂಟ್ ಕೊಟ್ಟಿಲ್ಲ, ನೀರು ಸಾಕಾಗುದಿಲ್ಲ. ಹೀಗಾಗಿ ದೊಡ್ಡ ಕಾವೇರಿ ಪೈಪ್ಗೆ ಮೋಟರ್ಗಳ ಸಂಪರ್ಕ ಇದೆ. ಮನೆಗಳಿಂದ ದೊಡ್ಡ ಪೈಪ್ಗೆ ಪಾಯಿಂಟ್ ಹಾಕಿ ನೀರನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಈ ಕಾರಣದಿಂದಾಗಿ ಪೈಪ್ಗೆ ಮೋಟರ್ ಇಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು. ಮೋಟಾರ್ ಆನ್ ಮಾಡೋದು, ನೀರನ್ನ ತಗೊಳ್ಳೋದು, ಇಷ್ಟೆಲ್ಲ ಆದ್ರೂ ಕೂಡ ಜಲಮಂಡಳಿ, ಬೆಸ್ಕಾಂ, ಸ್ಥಳೀಯ ಶಾಸಕರಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಾ? ನೇರವಾಗಿ ಪೈಪ್ಗಳಿಗೆ ಮೋಟಾರ್ ಅನ್ನ ಅಳವಡಿಸಿದ್ದಾರೆ. ಈ ವಿಚಾರ ಜಲಮಂಡಳಿಯವರಿಗೆ, ಸ್ಥಳೀಯ ಶಾಸಕರಿಗೆ, ಬೆಸ್ಕಾಂ ಅವರಿಗೆ ಗೊತ್ತೇ ಇಲ್ವಾ ಅನ್ನುವಂತ ಪ್ರಶ್ನೆ, ಅಥವಾ ಈ ಮಾಹಿತಿ ಗೊತ್ತಿದ್ರೂ ಕೂಡ ಅವರು ಕ್ಯಾರೆ ಅನ್ನದೇ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ದಾರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ
ಈ ಸಮಸ್ಯೆ ಬಗೆಹರಿಸೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಮಹಿಳೆಯರು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇಡೀ ಒಂದು ಸಿದ್ದಾಪುರದ ಆನಂದಪುರ ಇದೆ, ಆ ಒಂದು ರಸ್ತೆ ಭಾಗವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಯಾವ ವೆಹಿಕಲ್ ಮೂವ್ಮೆಂಟ್ ಕೂಡ ಇಲ್ಲ. ಜೊತೆಗೆ ಈ ಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ಇವರೆಲ್ಲರೂ ಕೂಡ ಆನಂದಪುರಕ್ಕೆ ಸೇರುವಂತಹ ಸ್ಥಳೀಯರು. ಕಳೆದ 25-30 ವರ್ಷಗಳಿಂದ ಸಮಸ್ಯೆಯನ್ನ ಅನುಭವಿಸುತ್ತಿರುವಂತಹ ಜನ. ಪ್ರತಿ ಬಾರಿ ಈ ರೀತಿ ಅವಘಡ ಆದಂತಹ ಸಂದರ್ಭದಲ್ಲಿ ಶಾಸಕರು ತಮ್ಮ ಕಡೆಯವರನ್ನ ಕಳಿಸ್ತಾರೆ, ಒಂದಿಷ್ಟು ಪರಿಹಾರ ಮೊತ್ತವನ್ನ ಕೊಡ್ತಾರೆ, ಅಲ್ಲಿಗೆ ಅದು ಮುಚ್ಚಾಕುವಂತಹ ಪ್ರಯತ್ನಗಳಾಗುತ್ತೆ. ಆದ್ರೆ ಈ ಬಾರಿ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಇದು ಕೊನೆಯ ಸಾವಾಗಿರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇವತ್ತು ತಮ್ಮ ಕೆಲಸಗಳನ್ನ ಬಿಟ್ಟು ಮನೆಯಿಂದ ಬಂದು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತದ್ದು. ದುರಂತ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಅವಘಡ ಆಗಿದೆ. ಶಾಸಕರಾದಂತಹ ಜಮೀರ್ ಅಹಮದ್ ಅವರಿಗೆ ಟೈಮ್ ಇಲ್ವೇನೋ, ತಮ್ಮ ಪಿಎನ ಕಳಿಸೋ ಮೂಲಕ ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ತಮ್ಮ ಪಿಎನ ಕಳಿಸಿರುವಂತದ್ದು. ಸೊ ಮನೆಯವರ ಜೊತೆ ಅವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರೆಲ್ಲ ಕೂತಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಎಷ್ಟು ವರ್ಷದಿಂದ ನೀರಿನ ಪ್ರಾಬ್ಲಮ್, ಇವತ್ತಿನ ಪ್ರಾಬ್ಲಮ್ ಬಗ್ಗೆ ಏನು ಹೇಳ್ತೀವಿ? 20 ವರ್ಷದಿಂದ ಇದೆ ಮೇಡಮ್. ಇವಾಗ ಇರುವಮ್ಮ 25 ವರ್ಷದಿಂದ ಇದೆ ಮೇಡಮ್. 4 ಜನ ತೀರೋಗಿದ್ದಾರೆ. ಯಾರು ಬರ್ತಾ ಇಲ್ಲ. ಅವ್ರ ಜೊತೆಲಿ ಇರೋರು ಮಾತ್ರ ಸೇಫ್ಟಿಗೆ ಆಗ್ತಾ ಇದ್ದಾರೆ, ಬೇರೆ ಯಾರು ಸೇಫ್ಟಿಗೆ ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೂ ಏನು ಇದು ಇಲ್ಲ, ಏನೂ ಇಲ್ಲ. ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾ ಇದ್ದಾರೆ ಅಷ್ಟೇ. ಇವಾಗ 4 ಸಾವು ಆಯ್ತಲ್ಲ, ಶಾಸಕರು ಬರ್ತಾರ, ಮನೆಗ್ ಬಂದ್ಬಿಟ್ಟು ಸುಮ್ನೆ ನೋಡ್ಕೊಂಡು ಹೋಗ್ತಾರ ಅಷ್ಟೇ. ಸುಮ್ನೆ ಬರ್ತಾರೆ, ನಿಂತ್ಕೊಳ್ತಾರೆ, ಹೋಗ್ತಾ ಇರ್ತಾರೆ, ಬೇರೆ ಏನೂ ಇಲ್ಲ. ದುಡ್ಡು ಇರೋದಕ್ಕೆ ಜನ ಬರ್ತಾರೆ, ದುಡ್ಡು ಇಲ್ಲರೋರ್ಗೆ ಜನ ಇರಲ್ಲ, ಯಾರು ಬರಲ್ಲ. ಈ ಸತಿ ನೀವು ಡಿಸೈಡ್ ಮಾಡಿದೀರಾ, ಅವರು ಬರ್ಲಿ ಬರ್ದೇ ಇರ್ಲಿ, ನೀವಂತೂ ಸರಿ ಹೋಗ್ಬೇಕು. ಹೌದು, ಬರ್ಲೇಬೇಕು. ಆ ಕಡೆ ಮುಸ್ಲಿಮ್ಸ್ ಅವರು ಇದ್ದಾರೆ, ಈ ಕಡೆನೂ ಇದ್ದಾರೆ. ಮೇಲೆ ಅಪ್ಪು ಡೌನ್ ತುಂಬಾ 5ನೇ ಫ್ಲೋರ್ ತನಕ ನೀರು ಹೋಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಮನೆ ಇರುತ್ತೆ, ಅದ್ರಲ್ಲಿ ನೀರು ಬರಲ್ಲ. ದೊಡ್ಡ ಮನೆಗೆ ನೀರು ಹೋಗುತ್ತೆ, ಚಿಕ್ಕ ಮನೆಗೆ ನೀರು ಬರಲ್ಲ. ಅದಕ್ಕೆ ಕುತ್ಕೊಂಡಿದೀವಿ, ಹೋಗಲ್ಲ. ರಸ್ತೆ ಮಧ್ಯದಲ್ಲಿ ಕೂತಿರುವಂತಹ ಮಹಿಳೆಯರು ಇವತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಮಹಿಳೆಯರು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ನೋಡಿ, ದುರಂತದ ವಿಚಾರ ಏನಂತಂದ್ರೆ ದೊಡ್ಡ ಕಾವೇರಿ ಪೈಪ್ಗಳನ್ನೇ ಡೈರೆಕ್ಟ್ ಆಗಿ ಇವರು ಮೋಟರ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಕಾರಣ, ಮನೆಗಳಿಗೆ ನಲ್ಲಿ ನೀರು ಬರೋದಿಲ್ಲ, ಇವರು ಪಾಯಿಂಟ್ ಕೊಟ್ಟಿಲ್ಲ, ನೀರು ಸಾಕಾಗುದಿಲ್ಲ. ಹೀಗಾಗಿ ದೊಡ್ಡ ಕಾವೇರಿ ಪೈಪ್ಗೆ ಮೋಟರ್ಗಳ ಸಂಪರ್ಕ ಇದೆ. ಮನೆಗಳಿಂದ ದೊಡ್ಡ ಪೈಪ್ಗೆ ಪಾಯಿಂಟ್ ಹಾಕಿ ನೀರನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಈ ಕಾರಣದಿಂದಾಗಿ ಪೈಪ್ಗೆ ಮೋಟರ್ ಇಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು. ಮೋಟಾರ್ ಆನ್ ಮಾಡೋದು, ನೀರನ್ನ ತಗೊಳ್ಳೋದು, ಇಷ್ಟೆಲ್ಲ ಆದ್ರೂ ಕೂಡ ಜಲಮಂಡಳಿ, ಬೆಸ್ಕಾಂ, ಸ್ಥಳೀಯ ಶಾಸಕರಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಾ? ನೇರವಾಗಿ ಪೈಪ್ಗಳಿಗೆ ಮೋಟಾರ್ ಅನ್ನ ಅಳವಡಿಸಿದ್ದಾರೆ. ಈ ವಿಚಾರ ಜಲಮಂಡಳಿಯವರಿಗೆ, ಸ್ಥಳೀಯ ಶಾಸಕರಿಗೆ, ಬೆಸ್ಕಾಂ ಅವರಿಗೆ ಗೊತ್ತೇ ಇಲ್ವಾ ಅನ್ನುವಂತ ಪ್ರಶ್ನೆ, ಅಥವಾ ಈ ಮಾಹಿತಿ ಗೊತ್ತಿದ್ರೂ ಕೂಡ ಅವರು ಕ್ಯಾರೆ ಅನ್ನದೇ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.